ನೋಡಿಲ್ಲ ಸರ್. ಇಲ್ಲಿ ಚಿಕ್ಕರಲ್ಲಿ ಅಷ್ಟ ಮಕ್ಕಳ ಜೊತೆ ಬಂದ್ರು ಮೇಲೆ ತೋಟಕ್ಕೆ, ಅದ್ಬಿಟ್ಟು ಅಲ್ಲಿ ನೋಡಿದ್ವಿ. ಕೆಲಸ ಮಾಡೋದು ನೋಡಿಲ್ಲ. ಈಗ ನೀವು ರಾಜಗೋಪಾಲ್ ಅವರು ನಿಮ್ ಹತ್ರ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಆಪ್ತರು ಅಂತ ಹೇಳಿದ್ರಿ. ಅವ್ರೇನಾದ್ರು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರ? ಸಾಕು ಗೊತ್ತಿಲ್ಲ ಸರ್. ನಾವ್ರೇನೋ ಅಡಿಗೆ ಮಾಡಕ್ ಕರ್ಕೊಂಡ್ಬಂದು ಬಿಟ್ಕೊಡೋರು ಅಂತ ನಾನ್ ತಿಳ್ಕೊಂಡಿದ್ದು. ಅಡಿಗೆ ಮಾಡಕ್ ಬೇಕಲ್ಲ ಇವ್ರಿಗೆ, ಒಬ್ರು ಇರ್ತಾರಲ್ಲ, ಅಡಿಗೆ ಮಾಡಕ್ ಬಂದಿರ್ತಾರೆ. ಈಗ ರಾಜಗೋಪಾಲ್ ಅವರು ಇಲ್ಲಿ ಎಷ್ಟು ದಿವಸಕ್ಕೆ ಒಮ್ಮೆ ಬರ್ತಿದ್ರು ಸರ್? ಅವ್ರು ಇಲ್ಲೇ ಇರ್ತಾರ ಸರ್, ದನ ಕರ ಮೇಸ್ಗಳು. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ? ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಎಲ್ಲ ಬೆಂಗಳೂರಲ್ಲಿ, ಅವ್ರ ಮಕ್ಳು ಬೆಂಗ್ಳೂರು, ಹೆಂಡತಿ ಮಕ್ಳೆಲ್ಲ. ಅವಯ್ಯಮ್ಮ ಒಬ್ಬನೇ ಸಾಯ್ತಾನೆ ಇಲ್ಲೇ. ಎಲ್ಲ ಅಡಿಗೆ ಮಾಡ್ಕೊಂಡು ಪಾಡ್ಕೊಂಡು ಅವನೇ ಪಾಂಡ್ಕೊಂಡು ಜೀವನ ಮಾಡ್ತಾನೆ. ಈಗ ರಾಜಗೋಪಾಲ್ ಅವ್ರು ನೋಡಕ್ ಏನಾದ್ರು ಪ್ರಜ್ವಲ್ ರೇವಣ್ಣ ಅವ್ರೇನು ಬರ್ತಿರ್ಲಿಗೆ? ಪ್ರಜ್ವಲ್ ನೋಡಿಲ್ಲ ಸರ್ ನಾವು. ನೋಡಿ ರೋಡ್ ಗಿಡಲ್ಲಿ ಹೋಗಿರ್ಬೋದು ಗೊತ್ತು. ಇಲ್ಲಿಗೆಲ್ಲ ಬಂದಿರ್ ನಾನು ಬರ್ತಾ ಇರ್ತೀನಲ್ಲ ಇಲ್ಲಿಗೆ. ಪ್ರತಿದಿನ ಬರ್ತೀರಾ? ಬರ್ತೀನಿ, ಹೋಯ್ತೀನಿ. ಈಗ ಬಂದಿಲ್ವಾ? ನಾವು ಡೈಲಿ ಬರೋದೇ, ಬಂದು ಇವ್ರ ಮಕ್ಕ ನೋಡಿ ಹೋಯ್ತೀನಿ. ಈಗ ಮೊನ್ನೆ ಸಂತ್ರಸ್ತ ಮಹಿಳೆನೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈ ನೆನ್ನೆ ಪೊಲೀಸರು ಎಲ್ಲ ಬಂದು ಹಿಂಗಾದ್ಮೇಲೆ ಹೇಳಿ ಹುಡುಕ್ತಾವ್ರು ಯಾರು ಹೆಂಗ್ಸಿಗೆ ಅಂತ. ಆಗ ಗೊತ್ತಾಗಿದಾರ. ಅಮ್ಮನ ಜೊತೆ ನಾನು ಮಾತಾಡಿದೀನಿ ಅಂದ್ರೆ ನಮ್ಮ 3 ಹುಡುಗರಿಗೆ ನಾನು ನೋಡಿದೀನಿ, ನಾನೇ ಮಾತಾಡ್ತೀನಿ. ಯಾವ ಊರು ಅಂತಲೂ ಕೇಳಿದೀನಿ. HD ಕೋಟೆ ಅಂತ ಅಮ್ಮ ಹೇಳವಳೆ. ಮನೆ ತಗೊಂಡಾಗ ನಾನೇ ಮಾತಾಡ್ತೀನಿ. ನಾನೇ ನೋಡಿನ ಮರ ಅಂತ ಹೇಳಿದೀನಿ. ಕೇಳಿಬೇಕಾರೆ ನಮ್ಮ 3 ನಾನು ಹೇಳಿದ್ದು. ಪೊಲೀಸರು ಇಲ್ಲಿ ತೋಟಕ್ಕೆ ಬಂದಾಗ ನೀವು ಬಂದಿರ ಇಲ್ಲಿಗೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.